ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವತ್ತಿನವನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಒಂದು ವಾಕ್ಯ ಭಾಗದೊಂದಿಗೆ ಸ್ವಾಮಿ ದೇವರೇ ನೀವು ಮಾತನಾಡ್ರಿಯಪ್ಪ, ಪವಿತ್ರಾತ್ಮರೇ ನೀವು ಮಾತನಾಡ್ರಿಯಪ್ಪ, ನಾವೆಲ್ಲ ಕೇಳುತ್ತೇವೆ, ಅದ್ರ ಪ್ರಕಾರ ಜೀವಿಸ್ತೇವೆ. ನಿಮ್ಮ ಕೃಪೆ, ನಿಮ್ಮ ಸಹಾಯ ಎಂದೆಂದಿಗೂ ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗದಂತೆ ಸ್ವಾಮಿ ದೇವರೇ ನಮಗೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಅದರಲ್ಲಿ 7ನೇ ವಚನವಾಗಿದೆ. ಇಲ್ಲಿ ಶಿಷ್ಯಂದ್ರಿಗೆ ಯೇಸು ಸ್ವಾಮಿ ಹೇಳುವಂತವರು, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಹಾಲೆಲೂಯಾ. ಇದು ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಹೇಳುವಂತ ಮಾತಾಗಿದೆ. ಇದು ಹೋಗಿ, ಪರಲೋಕ ರಾಜ್ಯ ಸಮೀಪವಾಗಿದೆ, ಅದಕ್ಕಾಗಿ ಎಲ್ಲ ಲೋಕದಲ್ಲೆಲ್ಲ ಹೋಗಿ ಎಲ್ಲ ಸುವಾರ್ತೆ ಸಾರ್ರಿ, ಎಲ್ಲಾ ದೇಶದ ಜನಗಳಿಗಾಗಿ ಶಿಷ್ಯರನ್ನಾಗಿ ಮಾಡ್ರಿ. ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಸೇರಿಕೊಳ್ಳಿರಿ ಎಂಬುದಾಗಿ ಈ ವಾಕ್ಯ ವಚನಕ್ಕೆ ಹೇಳಲ್ಪಟ್ಟಿದೆ. ಇಲ್ಲಿ ಪರಲೋಕ ರಾಜ್ಯ ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿಕೊಳ್ಳಿರಿ. ಹಲ್ಲೆಲೂಯಾ. ಇವೆಲ್ಲ ಉಚಿತವಾಗಿ ಹೊಂದಿಕೊಳ್ಳಿರಿ. ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆಗಳಲ್ಲಿ, ಯಾವ ಹಾಸ್ಪಿಟ್ಲಲ್ಲಿ ಆಗದಂತೆ ರೋಗಗಳಿರ್ಬೋದು, ಹೋಗಿ ಒಂದು ಮನಸ್ಸಿನಿಂದ ಯೇಸು ಸ್ವಾಮಿ ಹೆಸರಿನಲ್ಲಿ ಅವ್ರನ್ನ ಮುಟ್ಟಿ ಪ್ರಾರ್ಥನೆ ಮಾಡಿ, ದೇವರು ತಾನೇ ಅವರಿಗೆ ಗುಣಪಡಿಸುವಂತವ್ರು ಆಗಿದ್ದಾರೆ. ಹಲ್ಲೆಲೂಯಾ. ಆ ಅಧಿಕಾರ ಇಲ್ಲಿ ದೇವರು ತನ್ನ ಶಿಷ್ಯಂದ್ರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳನ್ನಿಸಿಕೊಳ್ಳುವುದು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ನನಗಾಗಿ ಇವರು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಇವರು ಯೇಸು ಸ್ವಾಮಿನ ಸರಿಯಾದ ರೀತಿ ನಂಬಿಕೊಂಡು, ಅಂದರೆ ಬರೀ ಬಾಯಿ ಮಾತಿನಿಂದ ನಂಬಬಾರದು, ಇವರು ಒಳಗಡೆ ಆತ್ಮದಿಂದ ನಂಬುವಂತವರಾಗಿರ್ಬೇಕು ಪ್ರಿಯರೇ. ಅದಕ್ಕೆ ಬಾಯಿಂದ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ಆತನಿಗೆ ರಕ್ಷಣೆ ಆಯಿತು ಅಂತ ವಾಕ್ಯ ಹೇಳ್ತದೆ. ಅದಕ್ಕಾಗಿ ನಾವು ಹೃದಯದಿಂದ ನಂಬಬೇಕು. ಯೇಸು ಸ್ವಾಮಿ ನಮ್ಮನ್ನ ಗುಣಪಡಿಸಿದ್ದಾರೆ ಅಲ್ಲ, ಗುಣಪಡಿಸಿದ್ದಾರೆ. ಹಲ್ಲೆಲೂಯಾ. ಇನ್ನು ರೋಗವೇ ಬಿಟ್ಟು ಹೋಗಲಿಲ್ಲ, ಇನ್ನು ಅನೇಕ ವಿಷಯಗಳಲ್ಲಿ ಇನ್ನೂ ಹೋಗಲಿಲ್ಲ, ಎಲ್ಲಾ ಜನಗಳನ್ನ ಬಿಟ್ಟು. ಆದರೆ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ರೋಗದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಅಂದ್ರೆ ನನ್ನ ಹೆಸರಿನ ಮೇಲೆ ಹೋಯಿತು ಅಂತ ನೀವು ನಂಬಿರಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ಇಲ್ಲಿ ನಂಬಿದವರಿಗೆ ಎಲ್ಲವನ್ನೂ ಸಾಧ್ಯ, ನಂಬದೇ ಇರುವಂತವರು ಹಾಗೆ ಉಳಿತಾರೆ. ಅದಕ್ಕಾಗಿ ದೇವರು ಇಲ್ಲಿ ನಂಬದೇ ಇರುವವರಿಗೂ ನಂಬಿದವರಿಗೂ ತಾರತಮ್ಯವನ್ನು ದೇವರಲ್ಲಿ ತೋರಿಸಿದ್ದಾರೆ. ಎಷ್ಟೋ ಕುಷ್ಠ ರೋಗಿಗಳು, ಅನೇಕ 38 ವರ್ಷಗಳ ರೋಗದಲ್ಲಿ ಇರುವಂತವರು, 12 ವರ್ಷದ ರಕ್ತ ಕುಸುಮಿ ರೋಗಿ, ಗೂನು ಬೆನ್ನಿರಂತವರು, ದೆವ್ವ ಹಿಡಿದಂತವರು, ಯಾಕೆ ಯೇಸು ಸ್ವಾಮಿ ಹೆಸರಿನ ಮೇಲೆ ಬಿಟ್ಟು ಹೋಯಿತು ಪ್ರಿಯರೇ? ಅವರು ನಂಬಿದರು, ನಂಬಿದ ತಕ್ಷಣ ಬಿಟ್ಟು ಹೋಯಿತು. ನಂಬದೇ ಇರುವರು ಈಗಲೂ ಹಾಗೆ ಇದ್ದಾರೆ. ಅದಕ್ಕಾಗಿ ಅವರಿಗೋಸ್ಕರ ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಈ ಕಾಲಘಟ್ಟದಲ್ಲಿ ಇದೇ ರೀತಿಯಾಗಿ ಹೆಚ್ಚು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಒಂದು ದಿವಸ ದೇವರು ಖಂಡಿತವಾಗಿ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಇನ್ಯಾವ ರೀತಿ ನಾನು ನಂಬಲಿ ಹೇಳ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಹೇಗೆ ನಂಬಬೇಕು ಅದು ನಮಗೆ ನನಗೆ ಗೊತ್ತಿಲ್ಲ, ಹೇಗೆ ನಂಬಿಸ್ಬೇಕು ಎಂಬುದಾಗಿ. ಆದರೆ ನಮಗೆ ಒಂದು ಸತ್ಯ ಗೊತ್ತು, ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನನಗೆ ಖಂಡಿತ ಗೊತ್ತು ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಸಾರಿ ಹೇಳುತ್ತಾ, ಅವರಿಗೆ ರೋಗಗಳನ್ನು ಗುಣಪಡಿಸುತ್ತಾ ನಾವು ಈ ಕೆಲಸಗಳನ್ನ ತನ್ನ ಶಿಷ್ಯಂದ್ರಿಗೆ ಯೇಸು ಸ್ವಾಮಿಯಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಕುಷ್ಠರೋಗಿಗಳನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿಕೊಳ್ಳಿರಿ, ಉಚಿತವಾಗಿ ಕೊಡಿರಿ. ಹಲ್ಲೆಲೂಯಾ. ಇದೆಲ್ಲ ದೇವರು ಹೋಗಿ ಪ್ರಾರ್ಥನೆ ಮಾಡುವಾಗ ಉಚಿತವಾಗಿ ದೇವರು ಕೊಡ್ತಾರೆ, ಯಾವುದು ಇದಿಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ ನೋಡಿ.
ಆ ಮನೆ ಒಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಹಲ್ಲೆಲೂಯಾ. ಯಾರ ಮನೆ ಒಳಗೆ? ಒಂದು ವಿಶ್ವಾಸಿಗಳ ಮನೆಯಲ್ಲಿ ಹೋಗಿ, ಆ ವಿಶ್ವಾಸ ಇಲ್ಲದವರಿಗೂ ಮನೆಗೂ ಹೋಗಿ ನೀವು ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಎರಡೂ ಮನೆಗಳಲ್ಲಿ ಎಲ್ಲಾದ್ರೂ ಹೋದರೆ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ಬಂದಿದ್ದೇವೆ. ಯಾವ್ದಾರ ವಿಷಯದಲ್ಲಿ ಬರುವಾಗ ನಾವು ಸಹೋದರ ಪ್ರಾರ್ಥನೆ ಮಾಡಿ ಹೋಗಲ್ಲ. ಅಣ್ಣ ನೀವು ಪ್ರಾರ್ಥನೆ ಮಾಡ್ರಿ ಅಣ್ಣ, ನಮಗೂ ಇಷ್ಟ ಅನ್ನೋರು ಇದ್ದಾರೆ, ಇಲ್ಲ ಅನ್ನೋರು ಇದ್ದಾರೆ. ಯಾಕಂದ್ರೆ ಕೆಲವೊಂದು ಬರೀ ಬಾಯಿ ಮಾತಿನಿಂದ ಸನ್ಮಾನಿಸೋರು ಇದ್ದಾರೆ. ಅವರಿಗೆ ನೋವಾಗಬಾರ್ದು ಬಿಡು, ಏನೋ ಬಂದಿದ್ದಾರೆ, ಏನೋ ಹೇಳ್ಕೊಂಡು ಹೋಗ್ಲಿ ಅಂತವರು ಇದ್ದಾರೆ. ಈ ಎರಡು ಜನಾಂಗಗಳ ಮಧ್ಯದಲ್ಲಿ ದೇವರಿಗೆ ಹೇಳ್ತಾರೆ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ. ಹಲ್ಲೆಲೂಯಾ. ಯಾವ ರೀತಿ ಯೋಗ್ಯರಾಗಿದ್ದಾರೆ ಅಂದ್ರೆ ದೇವರ ವಾಕ್ಯವನ್ನು ಅನುಸರಿಸಿ ಸದಾ ಕಾಲ ಯೇಸು ಸ್ವಾಮಿಯನ್ನ ತನ್ನ ಒಳಗೆ ಇಟ್ಟುಕೊಂಡು ಜೀವಿಸ್ತಾರೆ. ಅಂಥವರಿಗೆ ಇಲ್ಲಿ ಹೇಳ್ತದೆ, ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಹಲ್ಲೆಲೂಯಾ. ನೋಡಿ, ಒಂದು ಮನೆ ಒಳಗೆ ಹೋಗಿ ಯಾರಿಗಾರ ಪ್ರಾರ್ಥನೆ ಮಾಡಿದರೆ, ಅವರು ಯೋಗ್ಯರಾಗಿದ್ದರೆ, ಅವರಿಗೆ ಶುಭವಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿದರೆ, ಆ ಶುಭವೆಲ್ಲ ಅವರು ಮನೆಯಲ್ಲಿ ಇರ್ತದೆ, ಅವರೆಲ್ಲರಿಗೂ ಆವರಿಸಿಕೊಳ್ತದೆ ಪವಿತ್ರಾತ್ಮರ ಮೂಲಕ. ಹಲ್ಲೆಲೂಯಾ. ಹಾಗಾಗಿ ಯೋಗ್ಯರಾಗಿದ್ದರೆ ಆಶೀರ್ವಾದವು ನೋಡಿ, ಅವರು ಆಶೀರ್ವಾದವು ಅವರಿಗೆ ಆಗಲಿ. ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ನಿಮ್ಮ ವಾಕ್ಯವನ್ನು ಕೇಳದೆ ಹೋದರೆ ನೀವು ಆ ಮನೆಯನ್ನಾಗಲಿ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ನ್ಯಾಯ ವಿಚಾರಣೆ ದಿವಸದಲ್ಲಿ ಅಂಥ ಊರಿನ ಗತಿಯು ಸೋದೋಮ್ ಗೋಮರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು. ಆಕಾಶ ಭೂಮಿ ಅಳೆದೋಗೋದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ದೇವರು ತಾನೇ ಈ ವಾಕ್ಯವನ್ನು ಹೇಳಿದ್ದಾರೆ. ಯಾರು ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಯನ್ನು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಇವರು ಎಂಬುದಾಗಿ ಆ ಪ್ರಾರ್ಥನೆಯನ್ನು ಅವರು ಅಂಗೀಕಾರ ಮಾಡಿದರೆ ಅವರಿಗೆ ಶುಭ ಆಗಲಿ. ಯಾರು ಪ್ರಾರ್ಥನೆ ಕೇಳದೆ ಅಯೋಗ್ಯರಾಗಿದ್ದರೆ ಆ ಪ್ರಾರ್ಥನೆ ವಾಪಸ್ಸು ನಿಮ್ಮ ಮನೆಗೆ ಬರ್ತದೆ. ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಬರುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ನೀವು ಜಾಡಿಸಿ ಬಿಡ್ರಿ. ಅದು ಒಂದು ದಿವಸ ಸೊದೋಮ್ ಗೋಮರಗಳ ನಾಶ ಆಯ್ತಲ್ಲ, ಅದಕ್ಕಿಂತ ಕಠಿಣವಾಗಿ ಏನ್ ಹೇಳ್ತದೆ, ಅದಕ್ಕಿಂತ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾಗದಂತೆ ದೇವರೇ, ನಾವು ಭಕ್ತರು, ನಾವು ಶಿಷ್ಯಂದರು, ಯೇಸು ಸ್ವಾಮಿ ಮಕ್ಕಳಾಗಿರೋ ನಾವು ಪ್ರಾರ್ಥನೆ ಏನು ಮಾಡಬೇಕು ಅಂದರೆ, ದೇವರೇ ಅಂಥ ಗತಿ ಯಾರಿಗೂ ಕೊಡಬೇಡ ಸ್ವಾಮಿ. ನೀ ಮನಮರುಗುವ ದೇವರೇ ಸ್ವಾಮಿ. ನೀವು ಸಾಧಾರಣವಾದ ದೇವರಲ್ಲ. ಎಲ್ಲರ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡಿರುವಂತ ದೇವರು ನೀವು ಸ್ವಾಮಿ. ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರದು ಸ್ವಾಮಿ. ಅಬ್ರಾಮನು ಪ್ರಾರ್ಥನೆ ಮಾಡಿದ್ದಾಗೆ ಈ ನೋಹನ ಎಷ್ಟೋ ಜನಗಳಿಗೆ ಅದೇ ರೀತಿಯಾಗಿ ವಾಕ್ಯೋಪದೇಶವನ್ನು ಮಾಡಿ, ಹಲ್ಲೆಲೂಯಾ, ಹೇಗೆ ಒಳ್ಳೊಳ್ಳೆ ರೀತಿಯ ಉಪದೇಶಗಳನ್ನ ಮಾಡಿದ್ರು. ಬನ್ರಿ ನಾವೆಲ್ಲ ಸೇರ್ಕೊಳ್ರಿ ಅಂತ ಹೇಳುವಾಗ ಬರಲಿಲ್ಲ. ಆದರೆ ಇಲ್ಲಿ ನಾವುಗಳು ಹೇಗೆ ಪ್ರಾರ್ಥನೆ ಮಾಡಬೇಕು, ದೇವರೇ ಇಂಥ ಗತಿ ಯಾರಿಗೂ ಬರಬೇಡಪ್ಪ, ಅವರಿಗೆ ಸ್ವಲ್ಪ ಅವಕಾಶ ಕೊಡು ಸ್ವಾಮಿ. ಅವ್ರ ಕರ್ತನೆ ಇವತ್ತು ನಾಳೆ ಇಲ್ಲ ನಾಡ್ದು ಆಚೆ ನಾಡ್ದು ಅವ್ರ ಮನಸ್ಸುಗಳನ್ನ ಬದಲ ಮಾಡಿಕೊಂಡು ನಿಮ್ಮ ವಾಕ್ಯದ ಕಡೆ ತಿರುಗುವಂತೆ ಕೃಪೆ ಕೊಡಿ, ಸಹಾಯ ಮಾಡಿ ಸ್ವಾಮಿ. ದೇವರೇ ಅವರಿಗೆ ಸಮಾಧಾನ ಕೊಡು ಸ್ವಾಮಿ. ಯೇಸು ಸ್ವಾಮಿ ಹೆಸರಲ್ಲಿ ನಿಮ್ಗೆಲ್ಲರಿಗೂ ವಂದಿಸ್ತೇನೆ, ಪ್ರಾರ್ಥಿಸ್ತೇನೆ ಎಂಬುದಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ. ಸೇವೆ ಮಾಡುವಂಥವರು ಪ್ರಿಯರೇ, ಅದಕ್ಕಾಗಿ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿಕೊಂಡು ಈ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆ ಉಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸ್ವಾಮಿ ಒಂದೇ ಒಂದು ಕರ್ತನೆ ಮಾರ್ಗವೇ ಎಂಬುದು ಅದು ಯೇಸು ಸ್ವಾಮಿ ಮಾತ್ರ ಆಗಿದೆ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಈ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂತ ಮಹಾದೇವರೇ, ನಿಮಗೆ ಸ್ತೋತ್ರ ರಾಜ್ಯ.
ಹಾಲೆಲೂಯ. ಅನೇಕ ಸ್ವಾಮಿ ದೇವರೇ ಸೇವೆಗಳು, ಸೇವಕರು ಸ್ವಾಮಿ, ಅವರ ವಿಶ್ವಾಸಿಗಳು ಎಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸೇವಕರ ಸೇವೆಗಳನ್ನು ಮತ್ತೊಂದು ಆವರ್ತಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಹಾಲೆಲೂಯ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.